ಹಾಯ್ ಎವ್ರಿವನ್, ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಸಾಲೆ ಮಂಡಕ್ಕಿ ಒಂದ್ ರೀತಿ ಟೇಸ್ಟ್ ಇದ್ರೆ ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿ ಡಿಫ್ರೆಂಟ್ ಟೇಸ್ಟ್ ಇರತ್ತೆ. ಅದಕ್ಕೆ ಈ ಮಂಡಕ್ಕಿ ಅಷ್ಟು ಫೇಮಸ್ ಆಗಿರೋದು. ತುಂಬಾನೇ ಗರಿಗರಿಯಾಗಿರತ್ತೆ. ಸಂಜೆ ಕಾಫಿ, ಟೀ ಮತ್ತೆ ಮಿರ್ಚಿ ಜೊತೆ ಸಖತ್ ಕಾಂಬಿನೇಷನ್. ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿ ಮಂಡಕ್ಕಿಗೆ ಒಗ್ಗರಣೆ ಹಚ್ಚಿ ಸುಮಾರು ದಿನಗಳ ತನಕ ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರು ಅಷ್ಟೇ ಗರಿಗರಿಯಾಗಿರತ್ತೆ. ನರ್ಗಿಸ್ ಮಂಡಕ್ಕಿ ರೆಸಿಪಿ ಗೊತ್ತಿಲ್ಲದೆ ಇರೋರು ಇದನ್ನ ಮಾಡ್ಲಿಕ್ಕೆ ಕಷ್ಟ ಅಂತ ಅನ್ಕೊಂಡಿರ್ತೀರ. ಅದೇ ಒಂದು 10 ನಿಮಿಷದಲ್ಲಿ ಇದ್ರ ಒಗ್ಗರಣೆನ ರೆಡಿ ಮಾಡ್ಕೋಬಹುದು. ನರ್ಗಿಸ್ ಮಂಡಕ್ಕಿ ಮಾಡ್ಲಿಕ್ಕೆ ಮೊದಲಿಗೆ ಹುರಿಗಡಲೆನ ನೈಸ್ ಪೌಡರ್ ಮಾಡ್ಕೋಬೇಕು. 1/4 kg ಮಂಡಕ್ಕಿಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಅರ್ಧ ಕಪ್ ಅಷ್ಟು ಹುರಿಗಡಲೆನ ಈ ರೀತಿ ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದೇ ಜಾರ್ನಲ್ಲಿ ಸಕ್ಕರೆನೂ ಕೂಡ ಪೌಡರ್ ಮಾಡ್ಕೊಳ್ತೀನಿ. ಇದಕ್ಕೆ ಸಕ್ಕರೆ ಪುಡಿ ಜಾಸ್ತಿ ಬೇಕಾಗಲ್ಲ, ಜಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಪುಡಿ ಸಾಕಾಗತ್ತೆ. ಈಗ ಒಂದು ಕಡಾಯಿಯಲ್ಲಿ 1 ಕಪ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಅರ್ಧ ಕಪ್ ಅಷ್ಟು ಶೇಂಗಾ ಬೀಜ ಹಾಕಿ ಚೆನ್ನಾಗಿ ಹುರಿದು ಇದನ್ನ ಸಪರೇಟ್ ಆಗಿ ಎತ್ತಿಟ್ಕೊಳ್ಬೇಕು. 1/4 kg ಮಂಡಕ್ಕಿಗೆ 1 ಕಪ್ ಅಷ್ಟು ಎಣ್ಣೆ ಬೇಕಾಗತ್ತೆ. ಇವಾಗ ಈ ಎಣ್ಣೆ ಜಾಸ್ತಿ ಅಂತ ಅನ್ಸತ್ತೆ, ಆದ್ರೆ ನಾವು ಮಂಡಕ್ಕಿನ ಒಗ್ಗರಣೆ ಜೊತೆ ಕಲ್ಸ್ಕೊಂಡ್ಮೇಲೆ ಅದಕ್ಕೆ ಹುರಿಗಡಲೆ ಪುಡಿ ಕೂಡ ಹಾಕೊಳ್ತೀವಲ್ಲ, ಅವಾಗ ಎಣ್ಣೆನೆಲ್ಲ ಪೂರ್ತಿ ಅಬ್ಸರ್ವ್ ಮಾಡ್ಕೊಳತ್ತೆ. ಈಗ ಈ ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ತಕ್ಷಣ ಎಣ್ಣೆಯಿಂದ ತೆಗೆದು ಬಿಡಬೇಕು. ಇಲ್ಲ ಅಂದ್ರೆ ಎಣ್ಣೆ ಶಾಖದಲ್ಲಿ ಶೇಂಗಾ ಬೀಜ ಸೀದೋಗ್ಬಿಡತ್ತೆ, ಅವಾಗ ಟೇಸ್ಟ್ ಚೆನ್ನಾಗೇ ಬರಲ್ಲ. ಈಗ ಅದೇ ಕಾದಿರೋ ಎಣ್ಣೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ, ಜೀರಿಗೆ ಈ ರೀತಿ ಚೆನ್ನಾಗಿ ಫ್ರೈ ಆದ್ಮೇಲೆ ಸುಮಾರು ಒಂದು 3 ಇಂದ 4 ಉಂಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಆದ್ರೆ ತುಂಬಾ ಏನು ಜಜ್ಲಿಕ್ಕೆ ಹೋಗಬೇಡಿ. ಇಡೀ ಬೆಳ್ಳುಳ್ಳಿ ಹಾಗೆ ತಿನ್ಲಿಕ್ಕೆ ಸಿಗೋ ತರ ಇರಬೇಕು. ಇದನ್ನ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿದು ಫುಲ್ ಸಿಪ್ಪೆ ತೆಗಿಲಿಕ್ಕೆ ಹೋಗಬೇಡಿ, ಜಸ್ಟ್ ಮೇಲಿಂದು ದಪ್ಪ ಸಿಪ್ಪೆ ತೆಗೆದ್ರೆ ಸಾಕು. ಆದಷ್ಟು ಮೀಡಿಯಂ ಫ್ಲೇಮ್ನಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಸೀದೋ ರೀತಿ ಫ್ರೈ ಮಾಡಬಾರ್ದು. ಇದು ಫ್ರೈ ಆದ್ಮೇಲೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಕರಿಬೇವನ್ನ ಹಾಕೊಳ್ಳಿ. ಕರಿಬೇವನ್ನ ಚೆನ್ನಾಗಿ ತೊಳೆದು ಈ ರೀತಿ ಡ್ರೈ ಮಾಡಿ ಹಾಕೊಳ್ಳಿ. ಈ ನರ್ಗಿಸ್ ಮಂಡಕ್ಕಿಗೆ ಬೆಳ್ಳುಳ್ಳಿ ಕರಿಬೇವಿಂದು ಒಳ್ಳೆ ಘಮ ಇರತ್ತೆ. ಹಾಗೆ ಮಂಡಕ್ಕಿ ಮಧ್ಯ ಮಧ್ಯದಲ್ಲಿ ಸಿಕ್ಕಾಗ ಒಳ್ಳೆ ರುಚಿ ಕೊಡತ್ತೆ. ಈ ಕರಿಬೇವನ್ನ ಚೆನ್ನಾಗಿ ಫ್ರೈ ಮಾಡಿದ್ರು ಕಲರ್ ಹಸಿರಾಗೇ ಇರಬೇಕು, ಕಪ್ಪಾಗೋ ತರ ತುಂಬಾ ಫ್ರೈ ಮಾಡಬಾರ್ದು. ನಂತರ ಇದಕ್ಕೆ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಈ ನರ್ಗಿಸ್ ಮಂಡಕ್ಕಿಗೆ ಮೇನ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ತಾರೆ. ಇದು ಒಂದ್ ರೀತಿ ಡಿಫ್ರೆಂಟ್ ಆದ ಫ್ಲೇವರ್ ಮತ್ತೆ ಟೇಸ್ಟ್ ಕೊಡತ್ತೆ. ಅದರಿಂದ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನಂತರ 1/4 ಕಪ್ ಅಷ್ಟು ಹುರಿಗಡಲೆನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಹುರಿಗಡಲೆ ಪುಡಿನೂ ಕೂಡ ಹಾಕೊಳ್ತೀವಿ. ಜೊತೆಗೆ ಇಡೀ ಹುರಿಗಡಲೆನ ಹಾಕಿ ಫ್ರೈ ಮಾಡ್ಕೊಂಡ್ರೆ ಹುರಿದಿರೋ ಹುರಿಗಡಲೆ ಮಂಡಕ್ಕಿ ಮಧ್ಯ ಮಧ್ಯದಲ್ಲಿ ಸಿಕ್ಕಾಗ ತಿನ್ನೋಕೆ ಚೆನ್ನಾಗಿರತ್ತೆ. ಇದನ್ನ ಹುರ್ಕೊಂಡ ನಂತರ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸನ್ನ ಪೂರ್ತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿಮೆಣಸನ್ನ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿ ಕೂಡ ಹಾಕೊಳ್ಬಹುದು, ಇಲ್ಲ ಈ ರೀತಿ ಹೆಚ್ಚಿರೋದನ್ನ ಕೂಡ ಹಾಕೊಳ್ಬಹುದು. ಆದ್ರೆ ಹಸಿಮೆಣಸನ್ನ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಮಂಡಕ್ಕಿಯಲ್ಲಿ ಹಸಿಮೆಣಸು ಸಿಕ್ಕಾಗ ಖಾರ ಅಂತ ಅನ್ಸಲ್ಲ. ಈಗ ಕೊನೆಯದಾಗಿ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಅರಿಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಒಗ್ಗರಣೆ ರೆಡಿ ಆಗತ್ತೆ. ಈ ಒಗ್ಗರಣೆಗೆ ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿಮೆಣಸನ್ನ ಚೆನ್ನಾಗಿ ತೊಳೆದು ನೀರನ್ನ ಒರೆಸಿ ಹಾಕಿರೋದ್ರಿಂದ ಒಗ್ಗರಣೆನ ಮಂಡಕ್ಕಿಗೆ ಕಲಸಿ ಅದನ್ನ ಸುಮಾರು ದಿನಗಳ ತನಕ ಸ್ಟೋರ್ ಮಾಡ್ಕೋಬಹುದು. ಈಗ ಒಗ್ಗರಣೆ ರೆಡಿಯಾಗಿದೆ, ಇದನ್ನ ಆರಿಸ್ಕೊಳ್ಬೇಕು. ಹಾಗೆ 1/4 kg ಮಂಡಕ್ಕಿನ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಂಡಕ್ಕಿ ಈ ರೀತಿ ಗರಿಗರಿಯಾಗಿ ಇರ್ಲಿ, ಇಲ್ಲ ಈ ಮಂಡಕ್ಕಿನ ಬಾಣಲಿಯಲ್ಲಿ ಲೈಟಾಗಿ ಹುರಿದು ಕೂಡ ಬಳಸಬಹುದು. ಈ ಮಂಡಕ್ಕಿಗೆ ಮಾಡ್ಕೊಂಡ ಒಗ್ಗರಣೆ ಹಾಕಿ ಕಲ್ಸ್ಕೊಳ್ಬೇಕು. ಒಗ್ಗರಣೆನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಳ್ತಾ ಬನ್ನಿ. ಮೊದಲಿಗೆ ಇದನ್ನ ನೀಟಾಗಿ ಕಲ್ಸ್ಕೊಂಡ ನಂತರನೇ ಇದಕ್ಕೆ ಹುರಿಗಡಲೆ ಪುಡಿ ಹಾಕಿ ಕಲ್ಸ್ಕೊಳ್ಬೇಕು. ಈಗ ನೋಡಿ, ಇದು ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಹುರಿದು ಎತ್ತಿಟ್ಕೊಂಡ ಶೇಂಗಾ ಬೀಜ, ಗ್ರೈಂಡ್ ಮಾಡ್ಕೊಂಡ ಹುರಿಗಡಲೆ ಪುಡಿ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನರ್ಗಿಸ್ ಮಂಡಕ್ಕಿ ರೆಡಿ ಆಗತ್ತೆ. ಸಕ್ಕರೆ ಪುಡಿ ಬೇಡ ಅನ್ನೋರು ಸ್ಕಿಪ್ ಮಾಡಬಹುದು. ಆದ್ರೆ ಈ ಮಂಡಕ್ಕಿಗೆ ಸಕ್ಕರೆ ಪುಡಿ, ಹುರಿಗಡಲೆ ಪುಡಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ರೇನೆ ಒರಿಜಿನಲ್ ನರ್ಗಿಸ್ ಮಂಡಕ್ಕಿ ಟೇಸ್ಟ್ ಬರೋದು. ಈಗ ನರ್ಗಿಸ್ ಮಂಡಕ್ಕಿ ರೆಡಿ ಆಗಿದೆ. ನರ್ಗಿಸ್ ಮಂಡಕ್ಕಿನ ಹೀಗೆ ತಿನ್ಲಿಕ್ಕೇನೆ ರುಚಿ ಇರತ್ತೆ. ಆದ್ರೆ ಇದನ್ನ ಸರ್ವ್ ಮಾಡೋಬೇಕಾದ್ರೆ ಮೇಲ್ಗಡೆ ಮಿಕ್ಸ್ಚರ್, ಈರುಳ್ಳಿ,
ಹುರಿದ ಶೇಂಗಾ ಬೀಜ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕೊಡ್ತಾರೆ. ನೋಡಿ ಎಷ್ಟು ಸಿಂಪಲ್ ಆಗಿ ನರ್ಗೀಸ್ ಮಂಡಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ರೀತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಇಟ್ಕೊಂಡ್ರೆ ಡೈಲಿ ಸಂಜೆ ಕಾಫಿ ಟೀ ಜೊತೆ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರತ್ತೆ. ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನರ್ಗೀಸ್ ಮಂಡಕ್ಕಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.